4 ಪತ್ನಿ ಹತ್ಯೆಯಾದ ಪತಿ, ಚಿಕ್ಕಬಳ್ಳಾಪುರದ ರಕ್ತದ ರಹಸ್ಯ. ಕಾಲಿನಿಂದ ಮುಖ ಜಜ್ಜಿ ಯುವಕನ ಭೀಕರ ಹತ್ಯೆ. ಪತ್ನಿಯ ಜಗಳದ ನಂತರ ಮನೆ ಬಿಟ್ಟ ಶ್ರೀಕಾಂತ್. ಚಿಕ್ಕಬಳ್ಳಾಪುರದಲ್ಲಿ 29 ವರ್ಷದ ಯುವಕನನ್ನ ಕಲ್ಲಿನಿಂದ ಹೊಡೆದು ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಲಾಗಿದೆ ಅನ್ನುವ ಒಂದು ಭೀಕರ ಘಟನೆ ನಡೆದಿದೆ ನೋಡಿ. ಈ ಘಟನೆಯು ಸ್ಥಳೀಯರಲ್ಲಿ ಭಯ ಮತ್ತು ಅನುಮಾನಗಳನ್ನು ಮೂಡಿಸಿದೆ. ಮೃತ ಯುವಕ ತನ್ನ ಪತ್ನಿಯೊಂದಿಗೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡು ಮನೆಯಿಂದ ಕೋಪದಿಂದ ಹೊರಹೋಗಿದ್ದ ಅನ್ನುವ ಮಾಹಿತಿ ಬಂದಿದೆ. ಬಳಿಕ ಅವನು ಶವವಾಗಿ ಪತ್ತೆ ಆಗಿರುವುದರಿಂದ ಈ ಹತ್ಯೆಗೆ ಪತ್ನಿಯೊಂದಿಗೆ ನಡೆದ ಕೌಟುಂಬಿಕ ಕಲಹವೇ ಕಾರಣ ಆಗಿರಬಹುದು ಅನ್ನುವ ಅನುಮಾನವನ್ನು ಕೂಡ ಜನರಲ್ಲಿ ಉಂಟು ಮಾಡಿದೆ. ಪೊಲೀಸರು ಈ ಬಗ್ಗೆ ಸಂಪೂರ್ಣ ತನಿಖೆ ಆರಂಭಿಸಿದ್ದು, ಕೊಲೆ ನಡೆದ ಸ್ಥಳದ ಸುತ್ತಲೂ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಘಟನೆ ಕುರಿತು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸುವುದರಲ್ಲಿ ಪೊಲೀಸರು ತೊಡಗಿದ್ದು, ಈ ಹತ್ಯೆಗೆ ಯಾರು ಕಾರಣ, ಯಾಕೆ ಈ ರೀತಿ ಕ್ರೂರವಾಗಿ ಜೀವ ತೆಗೆದುಕೊಂಡ್ರು ಅನ್ನೋದರ ಬಗ್ಗೆ ಶೀಘ್ರದಲ್ಲೇ ಸತ್ಯ ಹೊರಬರುವ ನಿರೀಕ್ಷೆ ಇದೆ. ಕೊಲೆಯ ರೀತಿಯನ್ನ ನೋಡಿದಾಗ ಅದು ಪೂರ್ವ ನಿಯೋಜಿತ ಆಗಿರಬಹುದು ಅನ್ನುವ ಅನುಮಾನವೂ ಮೂಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಶಂಕಿತ ಪಾತ್ರದತ್ತ ಗಮನ ಹರಿಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಬಿಬಿ ರಸ್ತೆಯಲ್ಲಿರುವ ಸುಮಾ ಆಗ್ರೋ ಸೀಡ್ಸ್ ಅಂಗಡಿಯ ಎದುರಿನ ಅಂಡರ್ಗ್ರೌಂಡ್ ಪ್ರದೇಶದಲ್ಲಿ ಈ ಭೀಕರ ಘಟನೆ ನಡೆದಿದೆ. ಅಲ್ಲಿ 29 ವರ್ಷದ ಯುವಕನ ಶವ ಪತ್ತೆಯಾಗಿದ್ದು, ಶವದ ಸ್ಥಿತಿ ಗಮನಿಸಿದ್ರೆ ಅವನ ಮುಖವನ್ನ ಯಾರೋ ತೀರಾ ಕಲ್ಲಿನಿಂದ ಭಾರೀ ಹೊಡೆದು ಮರ್ಮಾಂಗಕ್ಕೆ ತೀವ್ರ ಗಾಯ ಮಾಡಿ ನಿರ್ದಾಕ್ಷಿಣ್ಯವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಈ ಬಗ್ಗೆ ಮಾಹಿತಿ ದೊರಕಿದ ನಂತರ ಸ್ಥಳೀಯ ನಗರ ಠಾಣೆಯ ಪೊಲೀಸರು ತಕ್ಷಣವೇ ಘಟನೆ ನಡೆದ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ಮಾಡಿದ್ದು, ಶವದ ಗುರುತನ್ನ ಪರಿಶೀಲನೆ ಮಾಡಿ ಪತ್ತೆ ಹಚ್ಚಿದ್ದಾರೆ. ಮೃತನು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ನಗರದ ನಿವಾಸಿ ಶ್ರೀಕಾಂತ್ ಅಂತ 29 ವರ್ಷದ ಯುವಕ ಅಂತ ಖಚಿತಪಡಿಸಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನ ದಾಖಲಿಸಿಕೊಂಡು ಕೊಲೆಯ ಹಿನ್ನೆಲೆ ತಿಳಿದುಕೊಳ್ಳೋದಕ್ಕೆ ಮತ್ತು ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನ ತಿಳಿದುಕೊಳ್ಳೋದಕ್ಕೆ ಗಂಭೀರವಾಗಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸುವ ಕಾರ್ಯ ಈಗಾಗಲೇ ಪ್ರಾರಂಭ ಆಗಿದ್ದು, ಇದರಿಂದ ಹತ್ಯೆಗೆ ಸಂಬಂಧಪಟ್ಟವರು ಯಾರಾಗಿರಬಹುದು ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕುವ ನಿರೀಕ್ಷೆ ಇದೆ. ಈ ಭೀಕರ ಘಟನೆ ಸ್ಥಳೀಯರಲ್ಲಿ ಆತಂಕ ಉಂಟುಮಾಡಿದ್ದು, ಪೊಲೀಸರಿಂದ ಶೀಘ್ರದಲ್ಲೇ ಘಟನೆಗೆ ಸಂಬಂಧಿಸಿದ ನಿಖರ ವಿವರಗಳು ಬಹಿರಂಗಪಡಿಸುವ ನಿರೀಕ್ಷೆ ಹೆಚ್ಚಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಸುಮಾ ಆಗ್ರೋ ಸೀಡ್ಸ್ ಅಂಗಡಿಯ ಎದುರಿನ ಅಂಡರ್ ಗ್ರೌಂಡ್ನಲ್ಲಿ 29 ವರ್ಷದ ಯುವಕನ ಶವ ಪತ್ತೆ ಆಗಿರುವ ಭೀಕರ ಘಟನೆ ನಡೆದಿದೆ ನೋಡಿ. ಶವದ ಸ್ಥಿತಿಯನ್ನ ನೋಡಿದಾಗ ಯುವಕನನ್ನ ಕ್ರೂರವಾಗಿ ಕಲ್ಲಿನಿಂದ ಮುಖಕ್ಕೆ ಹೊಡೆದು ಮರ್ಮಾಂಗಕ್ಕೆ ಗಂಭೀರವಾಗಿ ಗಾಯ ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಈ ಮಾಹಿತಿಯನ್ನ ಪಡೆದ ತಕ್ಷಣ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು, ಶವದ ಗುರುತು ಪತ್ತೆ ಹಚ್ಚಿದ್ದಾರೆ. ಮೃತ ಯುವಕನನ್ನ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ನಗರದ ನಿವಾಸಿ ಶ್ರೀಕಾಂತ್ ಅಂತ ಗುರುತಿಸಲಾಗಿದೆ. ಘಟನೆಗೆ ಸಂಬಂಧಪಟ್ಟ ಸ್ಥಳದ ನಿಖರತೆ ಹಾಗೆ ಶವದ ಸ್ಥಿತಿ ಇದೊಂದು ನಿಟ್ಟಾದ ಪೂರ್ವ ನಿಯೋಜಿತ ಕೊಲೆ ಆಗಿರಬಹುದು ಅನ್ನುವ ಶಂಕೆಗೂ ವ್ಯಕ್ತ ಆಗ್ತಾ ಇದೆ. ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಗಂಭೀರವಾಗಿ ಮುಂದುವರೆಸಿದ್ದಾರೆ. ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸುವ ಕೆಲಸ ಆರಂಭ ಆಗಿದ್ದು, ಹತ್ಯೆಯ ಹಿಂದಿರುವ ನಿಜ ಕಾರಣ ಮತ್ತು ಯಾರಿಂದ ಈ ಕೃತ್ಯ ನಡೆದಿದೆ ಅನ್ನೋದರ ಬಗ್ಗೆ ತನಿಖೆಯ ಮುನ್ನಡೆ ಮೂಲಕ ಶೀಘ್ರದಲ್ಲೇ ವಿವರ ತಿಳಿದುಬರುವ ನಿರೀಕ್ಷೆ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಶ್ರೀಕಾಂತ್ 29 ವರ್ಷದ ಯುವಕ ಕಳೆದ ರಾತ್ರಿ ತನ್ನ ಪತ್ನಿ ಭಾರ್ಗವಿಯೊಂದಿಗೆ ಸಣ್ಣ ವಿಚಾರಕ್ಕೆ ಜಗಳ ಮಾಡಿಕೊಂಡಿದ್ದಾನೆ ಅನ್ನೋ ಸುದ್ದಿ ಬಂದಿದೆ. ಜಗಳದ ಬಳಿಕ ಆತ ರಾತ್ರಿ ಸುಮಾರು 10 ಗಂಟೆಯ ಸಮಯದಲ್ಲಿ ಮನೆಯಿಂದ ಹೊರ ಹೋಗಿದ್ದ. ಆದರೆ ಅದೇ ರಾತ್ರಿ ಅಥವಾ ಇನ್ನೂ ನಂತರ ಮುಂದಿನ ದಿನ ಬೆಳಗ್ಗೆ ಅವನು ಶವವನ್ನ ಪತ್ತೆ ಮಾಡುತ್ತಾರೆ. ಈ ಪ್ರಕರಣದ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇದ್ದಿದ್ದು, ಅವುಗಳಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷನ ಶಂಕಾಸ್ಪದವಾಗಿ ಬಂದು ಹೋಗ್ತಾ ಇರುವ ದೃಶ್ಯಗಳು ದಾಖಲಾಗಿದೆ. ಪೊಲೀಸರು ಈ ದೃಶ್ಯಾಧಾರಗಳನ್ನು ಪರಿಶೀಲಿಸಿ ಅದರ ಆಧಾರದ ಮೇಲೆ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಈ ಘಟನೆಯ ಬಗ್ಗೆ ತೀವ್ರ ದುಃಖ ಅನುಭವಿಸ್ತಾ ಇರುವ ಶ್ರೀಕಾಂತ್ ಅವರ ತಾಯಿ ಮೀನಾಕ್ಷಮ್ಮ, ಮಗ ಮತ್ತು ಸೊಸೆಯ ನಡುವೆ ಆಗಾಗ್ಗೆ ಕುಟುಂಬದ ಜಗಳ ಆಗ್ತಾ ಇತ್ತು ಅನ್ನುವ ವಿಷಯವನ್ನ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಕೊಲೆಗಾಗಿ ಯಾರಿಗಾದ್ರೂ ಕಾರಣ ಇರಬಹುದಾ ಅಂತ ತಿಳಿಯದೆ, ಯಾಕೆ ಇಂತಹ ಆಘಾತಕಾರ ಕೃತ್ಯ ನಡೆದಿದೆ ಅನ್ನೋದನ್ನ ತಿಳಿಯದೆ ಆಕೆ ಅಳತಾ ತನ್ನ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಆರೋಪಿಗಳ ಗುರುತನ್ನ ಪತ್ತೆ ಹಚ್ಚಿದ್ದು, ಅವರ ಬಂಧನಕ್ಕಾಗಿ ತೀವ್ರ ಕಾರ್ಯಾಚರಣೆಗಳನ್ನ ನಡೆಸ್ತಾ
ಮಾಡ್ತಾ ಇದ್ದಾರೆ. ಇದೀಗ ಆರೋಪಿಗಳನ್ನ ಬಂಧಿಸುವ ಪ್ರಕ್ರಿಯೆ ನಡೀತಾ ಇದೆ ಅಂತ ಪೊಲೀಸರು ಹತ್ಯೆಯ ಹಿಂದಿರುವ ನಿಜವಾದ ಕಾರಣಗಳನ್ನ ಕಂಡುಹಿಡಿಯುವುದಕ್ಕೆ ಶೀಘ್ರದಲ್ಲೇ ಹೆಚ್ಚಿನ ವಿವರಗಳನ್ನು ಕೂಡ ಹೊರಬರಿಸುವ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.